ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಕಬಾಬನ್ನ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿಯಲ್ಲಿ ಮಾಡ್ತೀನಿ ಮತ್ತೆ ಯಾವ ಮಸಾಲೆ ಹಾಕೊಂಡು ಮಾಡ್ತೀನಿ, ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮೀನ್ ತಗೊಂಡಿದ್ದೀನಿ ನಾನು ಆಲ್ರೆಡಿ. ಇದು ಕಾರ್ನ್ ಫ್ಲವರ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಮಸಾಲೆಗಳು ಏನೇನ್ ತಗೊಂಡಿದ್ದೀನಿ ಅಂದ್ರೆ, ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಗ್ರೀನ್ ಮಸಾಲ ಅಂದ್ರೆ ನಾನು ಮನೆಯಲ್ಲಿ ರೆಡಿ ಮಾಡಿರೋಂಥದ್ದು ಗ್ರೀನ್ ಮಸಾಲ ಏನಿದೆ ಇದು ನಾನು ವಿಡಿಯೋ ಹಾಕಿದೀನಿ, ನೀವು ನೋಡ್ಕೋಬಹುದು. ಮತ್ತೆ ಅಚ್ ಖಾರದ ಪುಡಿ ಟೇಸ್ಟಿಗೆ ತಕ್ಕಂತೆ ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಅರಿಶಿನ ಪುಡಿ ತಗೊಂಡಿದ್ದೀನಿ, ಬ್ಲಾಕ್ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ, ಮತ್ತೆ ನಿಂಬೆ ಹುಳಿ ತಗೊಂಡಿದ್ದೀನಿ, ಫಿಶ್ ಕಬಾಬ್ ಪೌಡರ್ ತಗೊಂಡಿದ್ದೀನಿ. ಇಷ್ಟೆಲ್ಲ ತಗೊಂಡಿದ್ದೀನಿ. ಇದು ಮಾಡುವ ರೀತಿ ನೋಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೆ ನಾನು ಫಿಶ್ ಕರಿ ಕೂಡ ಹಾಕಿದ್ದೀನಿ, ಅದು ಕೂಡ ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಈಗ ಮಾಡೋಣ. ಫ್ರೆಂಡ್ಸ್, ಈ ಮಸಾಲೆಗಳೆಲ್ಲ ಏನಿದೆ ಇದೆಲ್ಲ ನಾನು ಇದಕ್ಕೆ ಹಾಕೊಂತೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ತಗೊಂಡಿದ್ದೀನಿ, ಶುಂಠಿ ಪೇಸ್ಟ್ ತಗೊಂಡಿಲ್ಲ. ನಾನು ಶುಂಠಿ ಪೇಸ್ಟ್ ಜಾಸ್ತಿ ಫಿಶ್ಗೆ ನಾನು ಯೂಸ್ ಮಾಡೋದಿಲ್ಲ. ಯೂಸ್ ಮಾಡಿದ್ರೆ ಫಿಶ್ ಕಲಸೋಗುತ್ತೆ, ಎಲ್ಲ ಒಡೆದೋಗುತ್ತೆ. ಹಾಗಾಗಿ ನೋಡಿ, ಈ ಮಸಾಲೆಗೆ ನಾನು ಒಂದು ಅರ್ಧ ನಿಂಬೆ ಹುಳಿಯನ್ನ ಹಾಕೊಂತಾ ಇದ್ದೀನಿ. ಅರ್ಧ ನಿಂಬೆ ಹುಳಿಯನ್ನ ಇಂಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಈಗ ಕಬಾಬ್ ಪೌಡರ್ ಏನಿದೆ ಇದನ್ನ ನಾನು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನಿಮ್ಗೆ ಫಿಶ್ ಮೇಲೆ ನೀವು ನೋಡ್ಕೊಂಡು ಕಬಾಬ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಗಳನ್ನ ನಾನು ಕಬಾಬ್ ಪೌಡರ್ ಅಲ್ಲಿ ಅರ್ಧ ಹಾಕೊಂಡಿದ್ದೀನಿ. ಅಂದ್ರೆ ಇದು 10 ರೂಪಾಯಿ ಪ್ಯಾಕೆಟ್ ಏನಿದೆ ಇದರಲ್ಲಿ ಅರ್ಧ ನಾನು ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಕಾರ್ನ್ ಫ್ಲವರ್ ಏನಿದೆ ಒಂದು 2 ಸ್ಪೂನ್ ನಾನು ಕಾರ್ನ್ ಫ್ಲವರ್ ಹಾಕೊಂತಾ ಇದ್ದೀನಿ. ಸಾಕು. ಇದೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಮಸಾಲೆ ಎಲ್ಲ ಮಿಕ್ಸ್ ಆಯ್ತು. ಈಗ ಫಿಶ್ ಎಲ್ಲ ಏನಿದೆ ಇದರಲ್ಲಿ ಹಾಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಟೈಮು ನಾವು ಇಡೋಣ. ಪೀಸು ಏನೇ ಆಗ್ಲಿ ಈ ತರ ತೆಳ್ಳಗೆನೆ ಪೀಸು ನೀವು ಕುಯ್ಸ್ಕೊಂಡ್ ಬನ್ನಿ. ಅಲ್ಲಿ ತಗೋಬರೋ ಜಾಗದಲ್ಲೇನೆ. ನಿಮಗೆ ಕಬಾಬಿಗೆ ಬೇಕಾ ಸಾಂಬಾರಿಗೆ ಬೇಕಾ ಅಂತ. ಸಾಂಬಾರಿಗೆ ಬೇಕಾದ್ರೆ ಸ್ವಲ್ಪ ಮಂದವಾಗಿ ಒಂದ್ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಸಿ. ನಾನು ಈ ಮೀಡಿಯಮ್ ಆಗಿ ಕಟ್ ಮಾಡಿಸಿದ್ದಾರೆ ನಮ್ಮ ಮನೆಯಲ್ಲಿ ಕಬಾಬಿಗೆ. ಇದೆಲ್ಲ ಕಲ್ಸ್ಕೊಂಡಾಗ್ಲಿ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲಾ ಫಿಶ್ ಏನಿದೆ ಮಸಾಲೆಯಲ್ಲಿ ನಾನು ಕಲ್ಸಾಯ್ತು. ಈ ಮಟ್ಟಕ್ಕೆ ನಾನು ಮಸಾಲೆ ಹಾಕಿದ್ದೀನಿ. ಇದೆಲ್ಲ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಸಾಲೆಯಲ್ಲಿ ನೆನಿಬೇಕು. ಆಮೇಲೆ ನಾನು ಫ್ರೈ ಮಾಡುವಾಗ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್. ಎಣ್ಣೆ ನಾನು ಸ್ವಲ್ಪನೇ ತಗೊಂಡಿದ್ದೀನಿ. ಫಿಶ್ಗೆ ಯೂಸ್ ಮಾಡುವಂಥ ಎಣ್ಣೆ ಜಾಸ್ತಿ ಅಡುಗೆಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆಯನ್ನು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾನು ಫಿಶನ್ನು ಹಾಕ್ಕೊತೀನಿ. ನಾನು ಒಂದು ಅರ್ಧ ಗಂಟೆನೇ ಇಟ್ಟಿದ್ದೆ ಫಿಶು, ಚೆನ್ನಾಗಿ ಇದು ನೆನೀಲಿ ಅಂತ ಹೇಳಿ ಮಸಾಲೆಯಲ್ಲಿ. ಚೆನ್ನಾಗಿ ಕಬಾಬ್ ಆಗಲಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ನಾವು ಕಾರ್ನ್ ಫ್ಲವರ್ ಏನಿದೆ ಹಾಕೊಂಡ್ರೆ ಮಸಾಲೆ ಏನಿದೆ ಅದು ಎಣ್ಣೆಯಲ್ಲಿ ಜಾಸ್ತಿ ಬಿಡೋದಿಲ್ಲ. ಇದೆಲ್ಲ ನೀಟಾಗಿ ಫ್ರೈ ಆಗಿ ಆದ್ಮೇಲೆ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಿಶ್ ಕಬಾಬು ನಮ್ಮ ಮನೆಯಲ್ಲಿ ಗರಿಗರಿಯಾಗಿ ರೆಡಿ ಇದೆ. ಈ ರೀತಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆದಷ್ಟು ಕಾರ್ನ್ ಫ್ಲವರ್ ಅನ್ನ ಯೂಸ್ ಮಾಡಿ, ಶುಂಠಿ ಪೇಸ್ಟ್ ಅನ್ನ ಯೂಸ್ ಮಾಡಿದ್ರೆ ಮೀನು ಒಡೆದೋಗುತ್ತೆ. ಹಾಗಾಗಿ ಈ ರೀತಿ ನಮ್ಮ ಮನೆಯಲ್ಲಿ ನಾನು ಮಾಡ್ತೀನಿ. ಈ ರೆಸಿಪಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.